ಗಾಂಜಾ ಅಮಲಿನಲ್ಲಿ ಪಾದಚಾರಿಗಳ ಮೇಲೆ ಆಟೋ ಹತ್ತಿಸಿದ್ದಾನೆ ಈ ಭೂಪ. ಬಸವೇಶ್ವರ ನಗರದ ಮೋದಿ ಆಸ್ಪತ್ರೆ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ವೇಗವಾಗಿ ಬಂದ ಆಟೋ ಚಾಲಕನಿಂದ ಈ ಕೃತ್ಯ ಎಸಗಲಾಗಿದೆ. ನೋಡ್ತಾ ಇದ್ದಂತೆ ಪಾದಚಾರಿಗಳತ್ತ ಆಟೋ ನುಗ್ಗಿದೆ. ಪ್ರಶ್ನಿಸಿದಾಗ ಸಾರ್ವಜನಿಕರ ವಿರುದ್ಧವೇ ಈ ಚಾಲಕ ಜಗಳಕ್ಕೆ ಮುಂದಾಗಿದ್ದ. ರೊಚ್ಚಿಗೆದ್ದ ಸಾರ್ವಜನಿಕರು ಆಟೋ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಸಂಚಾರ ಪೊಲೀಸರು ಧಾವಿಸಿದ್ದು ಆಟೋ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಗಾಂಜಾ ನಶೆಯಲ್ಲಿ ಆಟೋ ಚಾಲನೆ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಹೈ ಡ್ರಾಮಾ ನಡೆದಿದೆ. ಇವಾಗ ಕೊಡ್ತಾ ಇಲ್ವಾ ಯಾರು ಹುಡುಗ ಗಾಡಿ ಎತ್ಕೊಂಡು ಸೀದಾ ಹುಡುಗನೇ ಓಡೋದ ಹುಡುಗ ಸೀದಾ ಓಡೆ ಹೊಂಟೋದ ಆಟೋ ಎಲ್ಲ ಇದೆ ಅಂತ ನಾನು ಹೇಳ ಅಲ್ಲಿ ಆಟೋ ಆಟೋ ಕರೆಕ್ಟಾಗಿ ಮಾತಾಡಿ ಒಂದ್ ಕಳ್ಸ್ಬಿಟ್ರೆ ಅಣ್ಣ ಬ್ರೇಕ್ ಇಲ್ಲ ಅಂದ್ರೆ ಗುದ್ದನೆ ಹುಡುಗ ಓಡೋಗೇನೆ ನಾವೇ ತಪ್ಪಾಗಿ ಓಡೋಗಿಲ್ಲ ಹೊಡೆದಾಕ್ಬಿಡ್ತೀವಿ ಏನದು ನಾನು ಇರೋದೇ ವಿಡಿಯೋ ಮಾಡಕ್ಕೆ ಕಾಣಲ್ಲ. ಡೈಲಿ ಬೆಳಗ್ಗೆಯಿಂದ ವಿಡಿಯೋನೇ ಮಾಡಬಹುದು. ಅದಕ್ಕೆ ಬದುಕೋದು ರೀಲ್ಸ್ ಅಲ್ಲ ಕ್ಯಾಮ್ರಾ ಬಿಟ್ರೆ ನಾನು ಟೆರರೇ. ಬೇಡ ಯೋಚನೆ ಮಾಡಿ ಮಾತಾಡು. ಗುದ್ದಾನ ಕರ್ಸಿದ್ರೆ ಮಾತಾಡು. ಗುದ್ದಾನ ಕರ್ಸಿದ್ರೆ ಟೆನ್ಷನ್ ಆಯ್ತಾ ನೀನು? ಟೆನ್ಷನ್ ಮಾತಾಡ್ಕೊಡ್ ನೀನು. ಟೆನ್ಷನ್ ಅಷ್ಟೇ ನೀವೆಲ್ಲ ಸುದ್ದಿಗಳು ವಿಡಿಯೋಗಳು ಅಷ್ಟೇ ನೀವೆಲ್ಲ ಕರೆಸ್ತೀನಿ ಆಮೇಲೆ ಮಾತಾಡು. ಈಗ ವಿಡಿಯೋ ಆಫ್ ಮಾಡ್ರು ಚಪ್ಪಲಿ ಹೊಡೆದ ಹೊಡಿಬೇಕು ಸರ್ಕಾರದವ್ರಿಗೆ. ನೀನು ನೋಡ್ಬಿಟ್ಟು ನೀನು ಸುಮ್ಮನೆ ಬಿಟ್ಟಿದ್ದಿಲ್ಲ. ಗಾಡಿ ಓಡಿಸಿದ ಯಾರು ಗಾಡಿ ಹಾಕಿ 4 ಜನ ಆಚೆ ಬಂದ್ರು. ಯಾರ್ಯಾರು ಇಬ್ರು ಬಂದವ್ರೆ, ಇನ್ನಿಬ್ರು ಹೆಂಗೆ ಮಾತಾಡ್ತಾವ ನಮ್ಮ TRP ಅಷ್ಟೇ. ನೀವು ಬಂದು ಯಾವ ಹುಡುಗ ಆಮೇಲೆ ಕೇಳುವಂತ ವಾರ್ನಿಂಗ್ ಕೊಡ್ತಾನೆ ಸರ್ ಅವನು. ಅಮ್ಮನಿಗೆ ಒಂದು ಕೊಟ್ಟೆ ಗೊತ್ತಾ ಸರ್? ಕ್ಯಾಮ್ರಾ ಆಫ್ ಮಾಡಿ ಹೊಡೆದ್ರೆ ಅವನಿಗೆ ಖರ್ಚು ಇವತ್ತೆಲ್ಲ ಫೋನ್ ಕೂಡ ಇಲ್ಲಿ ನಕ್ಕನೆಗೆ ತೋರ್ತೀನಿ. ಇಲ್ಲ ಏನಾಯ್ತು ಹೋಗಿಲ್ಲ ಅವ್ನ ಅಮ್ಮನೇ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಮಂಜ ಹಾಕು